ನಾನು ಸೊಲಾನಾ ಕಾಯಿನ್ದು ಅನಾಲಿಸಿಸ್ ಹೇಳ್ಕೊಡ್ತಾ ಇದ್ದೀನಿ. ಯಾವ ಲೆವೆಲ್ಸಲ್ಲಿ ಬೈ ಮಾಡಬೇಕು, ಹಾಗೆಯೇ ಯಾವ ಲೆವೆಲ್ಸಲ್ಲಿ ಸೆಲ್ ಮಾಡಬೇಕು, ಯಾವ ಲೆವೆಲ್ಸಲ್ಲಿ ಎಸ್ ಎಲ್ ಇಡಬೇಕು ಅನ್ನೋದನ್ನ ಈ ಅನಾಲಿಸಿಸ್ ವಿಡಿಯೋಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಸೊಲಾನಾ ಆನ್ ಅ 4 hour ಟೈಮ್ ಫ್ರೇಮ್ ನೋಡಿ, ನಾನು ಈ ಝೋನ್ ಮಾರ್ಕ್ ಮಾಡ್ತೀನಿ. ಈ ಝೋನು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಿತ್ತು ನೋಡಿ. ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟೆನ್ಸ್. ಹಾಗೆಯೇ ನೋಡಿ, ಈ ಪಾಯಿಂಟಲ್ಲಿ ಫೇಕ್ ಬ್ರೇಕ್ಔಟ್ ಕೊಡ್ತು. ರೆಸಿಸ್ಟೆನ್ಸ್ದು ಫೇಕ್ ಬ್ರೇಕ್ಔಟ್ ಕೊಟ್ಟು ಇಲ್ಲಿ ಬೈಯರ್ಸ್ ಕ್ಲಿಯರ್ ಕಟ್ ಆಗಿ ಟ್ರ್ಯಾಪ್ ಆಗಿದ್ದಾರೆ. ಅರ್ಥ ಆಯ್ತಾ? ಹೇಗೆ ಅನ್ನೋದನ್ನ ನಾನು ಬೇಕಿದ್ರೆ ಇನ್ನೊಂದ್ಸರಿ ತೋರಿಸ್ತೀನಿ. ನೋಡಿ, ಲೈನ್ ಚಾರ್ಟ್ ಸೆಲೆಕ್ಟ್ ಮಾಡಿದ್ರೆ ನೋಡಿ, ಒಂದು ಲೈನ್ ಹಾಕ್ತೀನಿ ಕರೆಕ್ಟ್ ಟಚಸ್ ಮೇಲೆ, ಪಾಯಿಂಟ್ಸ್ ಮೇಲೆ. ಓಕೆನಾ? ಸೊ ಇಲ್ಲಿ ನೋಡ್ಬೋದು ನೀವು, ಇದೊಂದು ಟಚ್ ರೆಸಿಸ್ಟೆನ್ಸ್, 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 ನಿಯರ್ ಬೈ ರೆಸಿಸ್ಟೆನ್ಸ್. ನೋಡಿ, ಈತ್ ಕಾಣ್ತಾ ಇದೆಯಲ್ಲ, ಇದು ಕ್ಲಿಯರ್ಲಿ ಅ ಫೇಕ್ ಬ್ರೇಕ್ಔಟ್. ಈ ರೆಸಿಸ್ಟೆನ್ಸು ಕ್ಲಿಯರ್ಲಿ ಫೇಕ್ ಬ್ರೇಕ್ಔಟ್ ಆಗಿದೆ. ಇಲ್ಲಿ ಬೈಯರ್ಸ್ ಇನ್ವೈಟ್ ಮಾಡಿ ಇವಾಗ ಕರೆಂಟ್ಲಿ ಬೈಯರ್ಸ್ ಅವ್ರದ್ದು ಸ್ಟಾಪ್ ಲಾಸ್ ನಿಂತಿದೆ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಪ್ಪ ಅಂದರೆ, ಲೆಟ್ ಅಸ್ ಮೂವ್ ಆನ್ ಟು 1 hour ಟೈಮ್ ಫ್ರೇಮ್. ಸೊ ಗೈಸ್, 1 hour ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿ, ನಾನು ಟ್ರೆಂಡ್ ಲೈನ್ ಎಳಿತೀನಿ. ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ನೋಡಿ, ಸಪೋರ್ಟ್, ಸಪೋರ್ಟ್ ಆ್ಯಂಡ್ ಸಪೋರ್ಟ್. ಪ್ರೈಸು ಕರೆಂಟ್ಲಿ ಫಸ್ಟು ಈ ಟ್ರೆಂಡ್ ಲೈನ್ ಸಪೋರ್ಟ್ ಮೇಲಿದೆ. ಅರ್ಥ ಆಯ್ತಾ? ಇನ್ನೊಂದು ರೀಸನ್ ಏನಪ್ಪ ಅಂದರೆ, ಇನ್ನೊಂದು ಸಪೋರ್ಟ್ ಯಾವುದಪ್ಪ ಅಂದರೆ ನೋಡಿ, ನಾನು ಈ ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ಸೊ ದಿಸ್ ಝೋನ್ ರೈಟ್ ಹಿಯರ್, ಇಟ್ ವಾಸ್ ಆ್ಯಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್. ಈ ಪಾಯಿಂಟಲ್ಲಿ ರೆಸಿಸ್ಟೆನ್ಸ್ ಬ್ರೇಕ್ ಆಗಿ ಕ್ಲಿಯರ್ ಆಗಿ ನೋಡ್ಬೋದು ನೀವು, ಸೇಮ್ ಝೋನು ಸಪೋರ್ಟ್, ಸಪೋರ್ಟ್ ಆಗಿ ಆ್ಯಕ್ಟ್ ಆಗ್ತಿದೆ. ಇಲ್ಲಿ ಫಸ್ಟ್ ಅಟೆಂಪ್ಟು, ಇದು ಸೆಕೆಂಡ್ ಅಟೆಂಪ್ಟ್ ಬಂದಿದೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಥರ್ಡ್ ಪಾಯಿಂಟು ಫಿಬೋನಾಚಿ ಹಾಕೋಣ. ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅವಾಗ ನೀವು ಇಲ್ಲಿ ನೋಡ್ಬೋದು, ಪ್ರೈಸು 618 ಲೆವೆಲ್ಸ್. ಫಿಬೋನಾಚಿದು ಗೋಲ್ಡನ್ ರೇಷಿಯೋ, ಅರ್ಥ ಆಯ್ತಾ, ಅದ್ರ ಮೇಲಿದೆ. ಓಕೆನಾ? ಸೊ ಗೈಸ್, ಇವಾಗ ಫಸ್ಟು ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಸೆಲ್ ಎಲ್ಲಿ ಮಾಡ್ತೀರಾ ಅಂದರೆ, ಪ್ರೈಸು ನೋಡಿ, ಈ ಟ್ರೆಂಡ್ ಲೈನ್ ಮತ್ತು ಈ ಝೋನ್ ಕೆಳಗಡೆ ಬ್ರೇಕ್ಔಟ್ ಕೊಟ್ಟು ಫಿಬೋನಾಚಿದು 618 ಲೆವೆಲ್ಸ್ ಕೂಡ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡಬೇಕು. ರೆಡ್ ಕ್ಯಾಂಡಲ್ ಕ್ಲೋಸಿಂಗ್ ಕೊಡಬೇಕು. ಯಾವ ಲೆವೆಲ್ಸ್ ಕೆಳಗಡೆ ಅಂದರೆ, ಸೆಲ್ ಬಿಲೋ 81. ಅರ್ಥ ಆಯ್ತಾ? 81 ಲೆವೆಲ್ಸ್ ಕೆಳಗಡೆ ಕ್ಲೋಸಿಂಗ್ ಕೊಡಬೇಕು ಗ್ರೀನ್ ಕ್ಯಾಂಡಲ್. ಆವಾಗ 3 ಕ್ರೈಟೀರಿಯಾ ಫುಲ್ಫಿಲ್ ಆಗುತ್ತೆ. ಫಸ್ಟ್ ಕ್ರೈಟೀರಿಯಾ, ಈ ಟ್ರೆಂಡ್ ಲೈನ್ ಬ್ರೇಕ್ ಆಗುತ್ತಾ. ಸೆಕೆಂಡ್ ಕ್ರೈಟೀರಿಯಾ, ಈ ಸಪೋರ್ಟ್ ಕೂಡ ಬ್ರೇಕ್ ಆಗುತ್ತೆ. ಫಸ್ಟ್ ಕ್ರೈಟೀರಿಯಾ, ಈ ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ಬ್ರೇಕ್ ಆಗುತ್ತೆ. ಸೆಕೆಂಡ್ ಕ್ರೈಟೀರಿಯಾ, ಈ ಝೋನ್ ಸಪೋರ್ಟ್ ಬ್ರೇಕ್ ಆಗುತ್ತೆ. ಥರ್ಡ್ ಕ್ರೈಟೀರಿಯಾ ಏನಪ್ಪ ಅಂದರೆ, ಫಿಬೋನಾಚಿದು 618 ಲೆವೆಲ್ಸ್ ಗೋಲ್ಡನ್ ರೇಷಿಯೋ ಇದೆಯಲ್ಲ, ಅದು ಕೂಡ ಬ್ರೇಕ್ ಆಗುತ್ತೆ. 3 ಕ್ರೈಟೀರಿಯಾ ಫಿಲ್ ಆಗಿ ಪ್ರೈಸು ರೆಡ್ ಕ್ಯಾಂಡಲು ಅದ್ರ ಕೆಳಗಡೆ ಕ್ಲೋಸಿಂಗ್ ಕೊಡಬೇಕು. ಸಮ್ವೇರ್ ಅರೌಂಡ್ 81 ಲೆವೆಲ್ಸ್ ಹತ್ರ ನೀವು ಸೆಲ್ ಮಾಡಿ. ಅರ್ಥ ಆಯ್ತಾ? ಟಾರ್ಗೆಟ್ ಬಂದು ನಿಮಗೆ ಈ ಬಾಟಮ್. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1, ದಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 78. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 ಬಂದು 78. ಟಾರ್ಗೆಟ್ ನಂಬರ್ 2 ಬಂದು ಇದು, ಈ ಬಾಟಮ್ ಎಕ್ಸಾಕ್ಟ್ಲಿ ಇಲ್ಲಿ ಬೇಡ, ಇದು ಲಿಕ್ವಿಡಿಟಿ ಏರಿಯಾ. ಇದು ಇಷ್ಟು ಕಾಣ್ತಿದೆಯಲ್ಲ, ಈ ವಿಕ್ ಕಾಣ್ತಿದೆಯಲ್ಲ, ಇದು ಲಿಕ್ವಿಡಿಟಿ ಏರಿಯಾ. ಸೊ ಇಲ್ಲಿಡಿ, ದಟ್ ವಿಲ್ ಬಿ ಸಮ್ವೇರ್ ಅರೌಂಡ್, ಟಾರ್ಗೆಟ್ ನಂಬರ್ 2 ವಿಲ್ ಬಿ ಸಮ್ವೇರ್ ಅರೌಂಡ್ 74. ಅರ್ಥ ಆಯ್ತಾ? 81 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದಂಗೆ ಸೆಲ್ಲಿಂಗ್ ನೋಡಿ. 78 ವಿಲ್ ಬಿ ಟಾರ್ಗೆಟ್ ನಂಬರ್ 1, 74 ವಿಲ್ ಬಿ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಸೊ ಇವಾಗ ಎಸ್ ಎಲ್ ಅಲ್ಲಿ ಇಡ್ತೀರಾ ಅಂದರೆ, ಈ ಲೆವೆಲ್ಸಲ್ಲಿ ಬ್ರೇಕ್ ಡೌನ್ ಸಿಕ್ಕಿದ್ರೆ ಎಸ್ ಎಲ್ಲು ನೀವು ಈ ಝೋನ್ ಮೇಲ್ಗಡೆ ಇಡ್ಬೋದು. ಅರ್ಥ ಆಯ್ತಾ? ಏನಕ್ಕಂದರೆ, ಈ ಝೋನ್ ಏನಾದರೂ ಬ್ರೇಕ್ ಆಯಿತು ಅಂದರೆ, ಒಂದು ಈ ಸಪೋರ್ಟು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ರೀಟೆಸ್ಟ್ ಈ ಲೆವೆಲ್ಸ್ ಹತ್ರನೂ ಬರ್ಬೋದು, ಆರ್ ಎಲ್ಸ್ ಇಲ್ಲಾದರೂ ಬರ್ಬೋದು. ಸೊ ಬೆಟರ್ ಸ್ಟಾಪ್ ಲಾಸ್ನ ನೀವು 85 ಹತ್ರ ಇಡಿ.
ಇದು ಸೆಲ್ಲಿಂಗ್ಗೆ ಸ್ಟಾಪ್ ಲಾಸ್. ಇದು ಸೆಲ್ಲೆಲ್ಲಿ ಮಾಡ್ತೀರಾ ಅಂದರೆ 81 ಲೆವೆಲ್ಸ್, ಆ ಲೆವೆಲ್ಸ್ ಹತ್ರ ಸೆಲ್ ಮಾಡಿ, ಸ್ಟಾಪ್ ಲಾಸ್ ಬಂದು 85 ಹತ್ರ ಇಡಿ. ಅರ್ಥ ಆಯ್ತಾ? ಸೊ ಅವಾಗ ರೂಮ್ ಇರುತ್ತೆ, ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ, ಈ ಟಾಪ್ ಹತ್ರ ಬರುತ್ತೆ. ಓಕೆನಾ? ನೌ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಸೊ ಗೈಸ್, ಬೈಯಿಂಗಿಗೆ ನಾನು ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ನೆಕ್ಸ್ಟು ಪ್ರೈಸ್ ಏನಾದರೂ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಡ್ತಿದ್ದಂಗೆ ಬೈ ಮಾಡ್ಬೋದು. ಇವಾಗ ನೋಡಿ ಫಾಲ್ ಆಯಿತು, ಇಲ್ಲಿಂದನೇ ರಪ್ ಅಂತ ಬ್ರೇಕ್ಔಟ್ ಕೊಡೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಇವಾಗ ಏನಿದೆ, ಸೊ ಪ್ರೈಸು ಸಪೋರ್ಟ್ ಮೇಲೆ ಇರೋದ್ರಿಂದ ಪ್ರೈಸು ಸಪೋಸ್ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು, ಸೈಡ್ ವೇಸ್ ಹೋಗ್ಬೋದು. ಅರ್ಥ ಆಯ್ತಾ? ಸೊ ಸೈಡ್ ವೇಸ್ ಹೋಗಿ ಆಮೇಲೆ ಬ್ರೇಕ್ಔಟ್ ಕೊಡ್ಬೋದು, ಆರ್ ಎಲ್ಸ್ ಬ್ರೇಕ್ ಡೌನ್ ಕೂಡ ಕೊಡ್ಬೋದು. ಓಕೆನಾ? ಸೊ ನಾವು ಬೈಯಿಂಗ್ ಬಗ್ಗೆ ಮಾತಾಡೋದ್ರಿಂದ ಪ್ರೈಸು ಈ ಟ್ರೆಂಡ್ ಲೈನ್ ಯಾವಾಗ ಬ್ರೇಕ್ ಮಾಡುತ್ತೋ ಆವಾಗ ಬೈ ಮಾಡಿ. ಓಕೆನಾ? ಸೊ ಇಟ್ ಈಸ್ ಸೇಫರ್ ಸೈಡಲ್ಲಿ ಯಾವ ಲೆವೆಲ್ಸಲ್ಲಿ ಬೈ ಮಾಡ್ಬೋದು ಅಂದರೆ 87 ಲೆವೆಲ್ಸ್ ಮೇಲೆ ಬೈಯಿಂಗ್ ನೋಡ್ಬೋದು ಸೇಫರ್ ಸೈಡಲ್ಲಿ. ಅರ್ಥ ಆಯ್ತಾ? ಟಾರ್ಗೆಟ್ ಬಂದು ನಿಮ್ಮದು ಈ ಟಾಪ್, ದಟ್ ಈಸ್ 92. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 2 ಬಂದು 100 ಸೈಕಲಾಜಿಕಲ್ ಲೆವೆಲ್ಸ್, ರೌಂಡ್ ನಂಬರ್. ಇದು ನಿಮ್ಮದು ಸೇಫರ್ ಸೈಡಲ್ಲಿ ಬೈ ಮಾಡಬೇಕಂದ್ರೆ 87 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 92 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1, 100 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಸೊ ಇವಾಗ ಎಸ್ ಎಲ್ ಎಲ್ಲಿ ಇಡ್ತೀರಾ ಅಂದರೆ, ಎಸ್ ಎಲ್ ಈ ಕ್ಯಾಂಡಲ್ದು ಬಾಟಮ್ ಕಾಣ್ತಿದೆಯಲ್ಲ, ಈ ಲೆವೆಲ್ಸ್ ಹತ್ರ ಇಡಿ. ಅಂದರೆ ಬೈಯಿಂಗ್ಗೆ ಎಸ್ ಎಲ್ ಎಲ್ ಬರುತ್ತೆ ಅಂದರೆ ಸಮ್ವೇರ್ ಅರೌಂಡ್ 81 ಲೆವೆಲ್ಸ್ ಹತ್ರ ನಿಮ್ಮದು ಎಸ್ ಎಲ್ ಬರುತ್ತೆ. ಓಕೆನಾ? ಸೊ ಎಸ್ ಎಲ್ ತುಂಬ ದೊಡ್ಡದು ಆಗೋಯ್ತಲ್ವಾ, 87ಇಂದ 81 ಲೆವೆಲ್ಸ್ವರೆಗೂ ತುಂಬ ದೊಡ್ಡದಾಗೋಯ್ತು ಎಸ್ ಎಲ್. ಸೊ ಎಸ್ ಎಲ್ ತುಂಬ ದೊಡ್ಡದಾಗಿರೋ ಕಾರಣ ಸೊ ನೀವು ಎಸ್ ಎಲ್ನ 84ಗಾರು ಇಡ್ಬೋದು ಈ ಲೆವೆಲ್ಸ್ ಹತ್ರ. ಏನಕ್ಕೆ ಅಂದರೆ ಪ್ರೈಸ್ ಏನಾದರೂ ವಾಪಸ್ ಈ ಝೋನ್ ಹತ್ರನೇ ಬಂತು ಅಂದರೆ ಒಂದು ಬ್ರೇಕ್ ಡೌನ್ ಕೊಡೋ ಚಾನ್ಸಸ್ ಇರುತ್ತೆ. ಅರ್ಥ ಆಯ್ತಾ? ಹೋಪ್ ಯು ಗೈಸ್ ಫೈಂಡ್ ದಿಸ್ ವಿಡಿಯೋ somewhat informative. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಓಕೆ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.